ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಸಂಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಅಮ್ಮನ ಮನೇಲಿ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ, ಏನು ಅಂತೆಲ್ಲ ಹೇಳ್ತೀನಿ ಬನ್ನಿ. ನೋಡಿ ನಮ್ಮ ಬಂಟು ಹೆಂಗ್ ಕರೀತಾವನೆ. ಅಲ್ಲ ಕಣ್ರೋ, ಬಿಸಿ ಬಿಸಿ. ನಾನು ನೀವು ಕರ್ದಿದ್ದು ನೋಡಿದ್ರೆ ಏನೋ ಕುಕ್ಕರ್ ಅಲ್ಲಿ ಆಗಿದೆ ಅಂತ ಅನ್ಸುತ್ತೆ. ಅದನ್ನ ಓಪನ್ ಮಾಡಕ್ ಕರೀತಾವ. ನಮ್ ಬಂಟು ನೋಡಿ ಅಲ್ಲಿ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಫ್ಲಾಪ್. ಪಾತ್ರೆ ಅಂದ ತಕ್ಷಣ ನನ್ಗೆ ಒಂಥರ ಆ ಕಲರು ನವೀನ್ ಅಂತ ಹಾಕ್ಸಿಡಪ್ಪ, ಕೈ ಕಟ್ಕೊಂತೀನಿ. ಒಂದ್ ಇನ್ಚಾರ್ಜರ್ ತಗೊಂಡ್ಬಂದಿದೀವಾ? ಅಯ್ಯೋ ಬರೋ ಅರ್ಜೆಂಟ್ ಅಲ್ಲಿ ನಂತರ ಬದಲು ಈ ಚಿಂಟು ರೂಮ್ ಅಲ್ಲಿ ಇದ್ದಿದ್ದು ಚಿಕ್ಕಪ್ಪನ್ ಚಾರ್ಜರ್ ಅಂತೆ. ನೀನ್ ಏನ್ ಹೇಳಕ್ಕಿಲ್ಲ ಸರಿಯಾಗಿ, ನಾನೇನ್ ಮಾಡನೆ ಸುಮ್ನೆ ಎತ್ಕೋಬೇಕು. ಅಯ್ಯೋ ನಾ ಇಲ್ಲಲ್ವಾ ಹಾಕಿದ್ದು, ಮರ್ತ ಬಿಟ್ಟಿದೀನಿ. ಯಾರು ಬೇಕು ಮೆಸೇಜ್ ಮಾಡಿ, ಬೇಗ ಪಾರ್ಸೆಲ್ ಕಳಿಸ್ತೀನಿ. ಕಳಿಸ್ತಾಳೆ ಪಾರ್ಸೆಲ್. ಎಷ್ಟು ಬೇಕು ಕಳಿಸ್ತೀನಿ ನೋಡ್ತೀನಿ. ಈ ನನ್ ಮಗನ್ ಒಳ್ಳೆ ಹಸಿಯಲ್ಲ ಅನ್ಸುತ್ತೆ. ಪೀಸಿಗೆ ಇಲ್ಲಿ ಜಗಳ ನಡೀತಾ ಇದೆ. ಎಷ್ಟ್ ಕೆಜಿ ಹಾಕಿದೀರಾ? 2 kg. 1.5 ಹಾಕಿದೀರಾ? ಯಾರು ಮಾತಾಡ್ತಾ ಇಲ್ಲ. 1.5 ಹಾಕಿಲ್ಲ ಅನ್ಸುತ್ತೆ. 2 kg ತರ್ಸ್ಬಿಟ್ಟು 1 kg ಬಿರಿಯಾನಿ. ಇದನ್ನೇ ನಮ್ಮ ಅಮ್ಮಂಗೆ ಅವಾರ್ಡ್ ಕೊಡ್ಬೇಕು ಅನ್ನೋದು. ಕುಕ್ಕರ್ ಅಲ್ಲಿ ಮಾಡಿದಾಗ ನಾನು ನನ್ ಗಂಡ ಫಸ್ಟ್ ಬಡ್ಸ್ಕೊತಾ ಇದ್ವಿ. ಪಾತ್ರೆ ಹಾಕಿರೋದಕ್ಕೆ ಮಂಕ. ಹಾಗೆ ನಾನಿವತ್ತು ಎಗ್ ಬಾಯ್ಲ್ ಮಾಡೋದಕ್ಕೆ ಅಗಾರ ಅವರ ಈ ಒಂದು ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಬಾಯ್ಲ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಾದ್ಮೇಲೆ ನನ್ನ ಕೆಲಸ ತುಂಬಾ ಈಸಿ ಆಗೋಯಿತು. ಸೊ ಹೇಗಿದ್ದರೂ ಮಕ್ಕಳಿಗೆ ಎವ್ರಿ ಡೇ ಎಗ್ನ ಕೊಡೋದ್ರಿಂದ ಈ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೊಳ್ಳೋದು ನನಗೀಗ ತುಂಬಾ ಈಸಿ ಆಗಿದೆ. ಆ್ಯಂಡ್ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದು ಸ್ಟೀಮಲ್ಲಿ ಬಾಯ್ಲ್ ಆಗ್ತಿದೆ ಅಂತ. ಈಗಂತೂ ನನ್ನ ಕೆಲಸ ತುಂಬಾ ಸುಲಭ. ಇದನ್ನು ಹೊರಗಡೆ ಇದ್ರೂ ಕೂಡ ಆರಾಮ್ಸೆ ಕ್ಯಾರಿ ಮಾಡ್ಬೋದು ಮತ್ತು ತುಂಬಾ ಈಸಿ. ಈ ಒಂದು ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಲ್ಲಿಕಾ ಮ್ಯಾಮ್ ಅಂದ್ರೆ ಫುಲ್ ಎದುರ್ಕೊಬಿಟ್ಟವನೇ ಅಂತಾರವ. ಯಾರೋ ಅವ್ರ ಮಲ್ಲಿಕಾ ಮ್ಯಾಮ್ ಬಗ್ಗೆ ಮಾತಾಡಂಗಿಲ್ವಂತೆ, ನೆನ್ಪಿರ್ಲಿ. ಓಕೆನಾ? ಮಾತಾಡಂಗಿಲ್ಲ. ನೀನ್ ಮಾತಾಡಿದ್ರು ನಾವು ಮಲ್ಲಿಕಾ ಮ್ಯಾಮ್ ನಂಬರೇ ಕೊಡಲ್ಲ ನಿನ್ಗೆ. ಇಲ್ಲ ಇಲ್ಲ ಮಾಡ್ ನೋಡು. ಅವ್ರ ಸ್ಕೂಲ್ ಅಡ್ರೆಸ್ ಗೊತ್ತು, ಅವ್ರ ಸ್ಕೂಲ್ಗೆ ಹೋಯ್ತೀನಿ. ಹೋಗು. ಅವ್ರ ಅಪ್ಪ ಅಮ್ಮ ಹೇಳಿಲ್ಲ ಅಂದ್ರೆ ಅವ್ರು ಯಾರ್ಯಾರ ಮಾತನ್ನು ಕೇಳಲ್ಲ, ಬರೀ ಪೇರೆಂಟ್ಸ್ ಮಾತ್ರ ಹೇಳ್ಬೇಕು ಅಲ್ವಾ? ಫ್ರೆಂಡ್ಸ್, ಈಗ ಈವ್ನಿಂಗ್ ಆಗಿದೆ. ಎಣ್ಣೆನೆ ಹಾಕೋದಿಲ್ಲ ಗುರು ನಾನು. ಎಣ್ಣೆ ಬರೀ ವಿಡಿಯೋಸ್ ಮಾಡ್ಬೇಕು ಅಂತ ಅನ್ಕೊಂಡು ಈ ಆಯಿಲ್ ಹಚ್ಕೊಂಡು ಏನು ಮಾಡಕ್ಕಾಗಲ್ಲ. ಎಣ್ಣೆ ಹಾಕಿ ಅದೆಷ್ಟು ಒಂದ್ ವಾರದ ಮೇಲೆ ಆಗೋಗೈತೆ. ಈಗ ಎಣ್ಣೆ ಹಚ್ಚಿಸ್ಕೊಂತ ಇದೀನಿ. ಎಣ್ಣೆ ಹಾಕೊಡ್ತವ್ರೆ ನವೀನವ್ರು. ಅದ್ರಲ್ಲಿ ಏನ್ ಗೊತ್ತಾ, ನಾವೇ ನನ್ ಮಗ ಬೇರೆ ಇಲ್ಲಿ ನೋಡಿ, ಇವ್ನು ಅವನಲ್ಲ ಇವನು. ನನ್ಗೆ ಕೆಲವ್ರು ಹೇಳ್ತೀರಾ, ರಮ್ಯಾ ನಿಮ್ಗೆ ಬೇಜಾರಾಗಲ್ವಾ ಹೆಣ್ಮಗು ಇಲ್ವಾ ಅಂತ ಅನ್ಬಿಟ್ಟು ಅಂತ. ಖಂಡಿತವಾಗ್ಲೂ ಇಲ್ಲ. ನನ್ಗೆ ಇವ್ನು ನೋಡಿದ್ರೆ ನೋಡಿ, ಇವನ ನನ್ಗೆ ಹೆಣ್ಮಗು ಇಲ್ಲ ಅನ್ನೋ ಕೊರತೆನ ನೀಗಿಸ್ತಾ ಇದ್ದಾನೆ ಇವನು. ಆಯ್ತಾ, ಒಂದು ಏನಾರೋ ಒಂದ್ ನೀರ್ ಚೆಲ್ಬಿಡ್ತಾನೆ ಅನ್ಕಳಿ, ಹೋಗ್ಬಿಟ್ಟು ಬಟ್ಟೆ ತಗೊಬಂದು ಒರೆಸ್ತಾನೆ. ಏನೆಲ್ಲ ಕೆಲ್ಸ ಮಾಡ್ತಾನೆ ಗೊತ್ತ ನಮ್ಮ ಆರ್ಯ. ಅಲ್ವಾ ಮಗ್ನೆ? ಆರ್ಯ ತಲೆನೋವುತ್ತಿಲ್ಲ ನನ್ಗೆ, ಫುಲ್ ಬಾಡಿ ಪೇನು. ಆ ವಾರ್ಡ್ರೋಬ್ ಆರ್ಗನೈಸ್ ಮಾಡೋಣ ಅಂತ ಅನ್ಕೊಂಡು ಸೀರೆಗಳೆಲ್ಲ ಮಡ್ಸಿ ಸುಸ್ತಾಗಿ ಜ್ವರನೇ ಬಂದ್ಬಿಟ್ಟೈತೆ ನನಗೆ. ಯಾರೋ ಕಮೆಂಟ್ ಮಾಡಿದ್ರು ಕಂದ, ನಿಮ್ಮ ಅಥರ್ವ ಹೇಗೆ ಹೆಂಗೆ, ನೀನ್ ಯಾವ ಕ್ಲಾಸ್ ಈಗ ಹೇಳ್ಬಿಡು. ಎಷ್ಟೋ ಜನ ಅದನ್ನ ಕೇಳ್ತಾ ಇದ್ರು. ಈಗ ನಮ್ಮ ಅಥರ್ವ UKG. ಬಟ್ಟೆ ಮೇಲೆಲ್ಲ ಎಣ್ಣೆ ನೋಡಿ. ನಾ ಮತ್ತೆ ಪಾಕ ಹಾಕೊಂಡಿದ್ದ ಬಂದಿನಿ. ನೆಕ್ಸ್ಟ್ ಇನ್ನೊಂದ್ ಬಂದಿರ ಫೋರ್ಟ್ ಬರ್ಬಿಟ್ರೆ ಆಯ್ತು, ಬರೆಯೋಬೇಕಂದ. ಏನೋ ಆರ್ಯ ನಿಂದು. ಈಗ ಓಪನ್ ಮಾಡ್ಕೊಡಕಂತ ಬಿಡಲ್ಲ. ಬಿಡಲ್ಲ ಅವನು. ಇರ್ತೀನಿ
ಓಪನ್ ಮಾಡು ಅಂತ. ಮಾಡಿದ್ದೀನಿ ಮಾಡಿದ್ದೀನಿ ಮಾಡಿದ್ದೀನಿ. ಏನೋ ಕ್ಯಾಮ್ರಾ ನೋಡ್ಬಿಟ್ಟ ಇಲ್ಲಿಂದನೇ ಮಾತಾಡ್ಸು. ಏನ್ ಹೇಳು, ಇಲ್ಲಿಂದನೇ ಹೇಳು ಬಿಡ, ಬೇಡ ಕಣೋ. ಎಷ್ಟು ಹಠ ಮಾಡ್ತಾನೆ ನೋಡಿ. ಎಣ್ಣೆ ಹಾಕೊಡು ಅಮ್ಮಂಗೆ ಎಣ್ಣೆ ಹಾಕು ಎಣ್ಣೆ ಅದು ಔಷಧಿ ಬಂದು ನೋಡ್ಬಿಟ್ಟ. ತರ್ಲೆ ನನ್ ಮಗ ಇವನು. ಬಂದ ಅಲ್ಲಿ. ಓ ಬಾ, ನೀನ್ ನೋಡೋರು ಎಲ್ಲಾರು ಗೊಜ್ಜ ಅನ್ನೋದು. ಸೈಡ್ ಬಾ ರಿಯಾ, ಬಾ ನೀನ್ ಇಲ್ಲಿ ಕುತ್ಕೋ, ನನ್ನ ಹತ್ರ ಕಾಣಿಸ್ತೀಯ ನೋಡಿ. ಬೇಡವಂತೆ, ಫೋನ್ ಬೀಳಿಸ್ತೀಯ. ಬಂದಾಗುರು ಏನ್ ಗುರು ಇಷ್ಟೊಂದು ಹೊಟ್ಟೆ ಉರಿಸ್ತಾನೆ ನೀನು. ಹಾಗೆ ಫ್ರೆಂಡ್ಸ್, ನಾನು ವಾರ್ಡ್ರೋಬ್ ಎಲ್ಲ ಆರ್ಗನೈಸ್ ಮಾಡಿದಾಗ ಒಂದಷ್ಟು ಬೇಡದಿರೋ ಸೀರೆಗಳನ್ನ ಫಿಲ್ಟರ್ ಮಾಡಿದೆ ಅಂತ ಹೇಳಿದೆ. ರೀಲ್ ಎಲ್ಲ ಇಲ್ಲಿ ನೋಡಿ, ಇಲ್ಲ ಮುಖದ ಮೇಲೆ ಎಲ್ಲ ಹರಿಸ್ತಾ ಇದೀರಾ ಎಣ್ಣೆನ. ಹೌದಾ, ಮುಂದೆ ಜಾಸ್ತಿ ಆಗ್ಬಿಟ್ಟೈತೆ. ಇಲ್ಲ ಹರಿತೈತೆ. ಅದನ್ನ ತೆಗೆದು ಕೂದ್ಲಿಗೆ ಹಿಂಗೆ ಒರ್ಸ್ಕೊಡಲು. ಆಯ್ತಾ, ಕೆಲವರು ಕಮೆಂಟ್ ಹಾಕಿದ್ರಿ ನಮ್ಗೆ ಸ್ಯಾರೀಸ್ನ ಕೊಡಿ ನೀವು ಯೂಸ್ ಮಾಡದಿರೋದು ಅಂತ. ಆಕ್ಚುಲಿ ಈ ಸಲ ನಾನು ಆಲ್ರೆಡಿ ಬೇರೆಯವರಿಗೆ ಅಂತ ಅಂದ್ಬಿಟ್ಟು ಅದನ್ನ ಎತ್ತಿಟ್ಬಿಟ್ಟು ಅವ್ರಿಗೆ ಹೇಳಿದ್ದೆ. ಸೊ ಅವ್ರಿಗೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗ್ಲೂ ನೀಡಿರೋರಿಗೆ ನಾನು ಕೊಡ್ತೀನಿ ಅದನ್ನ. ಸೊ ಸುಮಾರು ಜನ ಕಮೆಂಟ್ ಹಾಕಿದ್ರೆ, ಹಾಗಾಗಿ ಅದ್ರ ಬಗ್ಗೆ ಹೇಳಿದೆ. ಅದು ಯಾರಿಗಾರು ಯೂಸ್ ಆಗ್ಬೇಕು ಅಷ್ಟೆ. ಏನ್ ನಮ್ಮನೇಲಿ ಇದ್ರೆ ವಾರ್ಡ್ರೋಬಲ್ ಬಿದ್ದಿರುತ್ತೆ. ಸೊ ಅದನ್ನ ಒಬ್ರು ಯೂಸ್ ಮಾಡ್ತಾರೆ ಅಂದ್ರೆ ನಮಗೂ ಖುಷಿನೇ. ಬಟ್ ಈಗ ಆಲ್ರೆಡಿ ನಾನು ಬೇರೆಯವ್ರಿಗೆ ಹೇಳಿದ್ದೆ, ಸೊ ಅವ್ರಿಗೆ ಕೊಟ್ಟಿದ್ದೀನಿ. ಆಯಿಲ್ ಹಚ್ಕೊಟ್ರು, ಆಮೇಲೆ ಜಡೆ ಹಾಕ್ಕೊಂಡು ನಾನು ನಮ್ಮಕ್ಕ ಹಾಗೇನಾದರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ವಾಕ್ ಮಾಡಿಕೊಂಡು ಅಂತ ಅಂದ್ಕೊಂಡ್ವಿ. ಸೊ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ನಮ್ಮ ಜೊತೆಗೆ ನಮ್ಮ ಬಾವ ಮತ್ತು ನಮ್ಮ ನವೀನ್ ಮತ್ತು ಅಥರ್ವ ಕೂಡ ಬಂದರು. ನಾವೆಲ್ಲರೂ ಓಕೆ ಕಾಫಿ ಹೊಸ್ಕೋಗೋಣ, ಅಲ್ಲೊಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ನಾವು ಸ್ನ್ಯಾಕ್ಸ್ ಆರ್ಡರ್ ಮಾಡಿದ್ವಿ. ಈ ಅಥರ್ವ ಏನು ಮಾಡ್ತಾನೆ ಅಂದರೆ, ಫೋನ್ ತೊಗೊಂಡು ಇತ್ತೀಚೆಗೆ ಮುಂಚೆ ಯೂಟ್ಯೂಬ್ ನೋಡೋದು ಇದನ್ನೆಲ್ಲ ಮಾಡ್ತಾಯಿದ್ದ. ಆದರೆ ಇವಾಗ ChatGPT ಜೊತೆ ಮೆಸೇಜ್ ಮಾಡ್ತಾ ಇರ್ತಾನೆ. ಈ ChatGPTಲಿ ಅವನು ಏನು ಕೇಳ್ತಾ ಇರ್ತಾನೆ ಅಂತ ಅಂದರೆ, ಏನ್ ಕೆಲಸ, ಅವನು ChatGPTಗೆ ನಮ್ಮ ಪಪ್ಪನ ಬರ್ಡೇ ಬರ್ತಾ ಇದೆ, ಯಾವ ಥರ ಸೆಲೆಬ್ರೇಟ್ ಮಾಡೋದು ಎಲ್ಲಾನು ಕೇಳ್ತಾರೆ. ನೆಕ್ಸ್ಟ್ ಮಂತ್ ನಿನ್ ಬರ್ಡೇ ಇದೆ, ಅದನ್ನ ಪ್ಲಾನ್ ಮಾಡು. ನೆಕ್ಸ್ಟ್ ಇದು ಆಗಸ್ಟ್, ನೆಕ್ಸ್ಟ್ ಸೆಪ್ಟೆಂಬರ್, ನೆಕ್ಸ್ಟ್ ಮಂತ್ 6 year. ಜೂನ್ ಜುಲೈ ಗ್ಯಾಪ್. ಇದು ಆಗಸ್ಟ್, ಜನವರಿ 2 ಬರ್ತದ, ಫೆಬ್ರವರಿ 2 ಬರ್ತದ, ಜನವರಿ ನಿಮ್ಮ ಮಾವನ ಆನಿವರ್ಸರಿ. ಮಾರ್ಚ್ ಯಾರ್ದು ಬರ್ಡೇ ಅಲ್ವಾ? ಮಾರ್ಚ್ ಸೋಮವಾರಮಂದು ಏಪ್ರಿಲ್ 2 ಚಿಟ್ಟೋಕ ಮತ್ತೆ ರಕ್ಷಿತಾ ಇಬ್ರಿದ್ರು. ಮೇ ಯಾರ್ದಿಲ್ಲ, ಜೂನ್ ಮತ್ತೆ ಏನಿದೆ ಜೂನ್ ಅಲ್ಲಿ ಜೀವಿತ ಮತ್ತೆ ಆನಿವರ್ಸರಿ. ಆಗಸ್ಟ್ ನಮ್ಮ ಅಪ್ಪಂದು, ಸೆಪ್ಟೆಂಬರ್ ನಂದು, ಅಕ್ಟೋಬರ್ 2 ಇಲ್ಲ, ನವೆಂಬರ್ 2 ದೊಡ್ಡಪ್ಪ ಮತ್ತೆ ಶಿವಮೊಗ್ಗ. ಸೆಪ್ಟೆಂಬರ್ ನವೆಂಬರ್ ಆದ್ಮೇಲೆ ಡಿಸೆಂಬರ್. ಹಾಗೆ ನಾನು ಲೆಮನ್ ಟೀನ ಆ್ಯಕ್ಚುಲಿ ಟೀ, ಕಾಫಿ, ಹಾಲು ಇದೆಲ್ಲ ಏನೂ ಕುಡಿಯೋದಿಲ್ಲ. ಬಟ್ ಲೆಮನ್ ಟೀನ ಇತ್ತೀಚೆಗೆ ಇಷ್ಟ ಆಗುತ್ತೆ. ಸೊ ಅದ್ರ ಜೊತೆಗೆ ಒಂದು ಕಾರ್ನ್ ಸ್ಯಾಂಡ್ವಿಚ್ನ ಆರ್ಡರ್ ಮಾಡಿದ್ವಿ. ಮೆಣಸಿನ್ಕಾಯಿ ಬಜ್ಜಿ, ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬಜ್ಜಿ, ಬಿಸಿ ಬಿಸಿಯಾಗಿ. ಹಾಗೆ ಬಾಳೆಕಾಯಿ ಬಜ್ಜಿ, ಇದೆರಡನ್ನೂ ಆರ್ಡರ್ ಮಾಡಿದ್ವಿ. ನಮ್ಮ ಅಕ್ಕ ಟೀ ತೊಗೊಂಡಿದ್ಲು. ಚೆನ್ನಾಗಿರುತ್ತೆ ಇಲ್ಲಿ. ನಮಗೆ ಮನೆ ಹತ್ತಿರದಲ್ಲಿ ಈ ಥರದ್ದೊಂದು ಬೇಕಿತ್ತು. ಈ ಥರ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಎಲ್ಲ ತಿನ್ನೋದಕ್ಕೆ, ಬಂದು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಆರ್ಡರ್
ಮಾಡಿದ್ವಿ. ಅಲ್ಲಿ ಅದನ್ನೆಲ್ಲ ತಿನ್ಕೊಂಡು ಹಾಗೆ ಸೂಪರ್ ಮಾರ್ಕೆಟಲ್ಲಿ ಹಾಲು ತೊಗೊಂಡು ಹೋಗೋಣ ಅಂತ ಬಂದೆ. ಹಾಗೆ ಅಥರ್ವನ್ಗೆ ಒಂದು ಲಂಚ್ ಬಾಕ್ಸ್ ಬೇಕಿತ್ತು ನನಗೆ. ಅದನ್ನು ನೋಡ್ತಾ ಇದ್ದೀನಿ, ಬಟ್ ನನಗೆ ಬೇಕಾಗಿರೋ ಥರ ಲಂಚ್ ಬಾಕ್ಸ್ ಇಲ್ಲಿ ಇರಲಿಲ್ಲ. ನವೀನ್ಗೆ ಲಂಚ್ ಬಾಕ್ಸ್ ನೋಡಿ ಅಂತ ಅಂದರೆ ಅವ್ರಿಗೆ ಬೇರೆ ಬೇರೆ ಪಾತ್ರಗಳೇನಾದರೂ ಕಾಣಿಸಿದ್ರೆ ನೋಡಿ ಇದು ತೊಗೋತಿ ಅದು ತೊಗೋತಿ ಅಂತ ಕೇಳ್ತಾಯಿದ್ರು. ನಾನು ಯಾವ ಥರ ಅಂದರೆ ನಾನು ಇದನ್ನು ತೊಗೊಳ್ಬೇಕು ಅಂತ ಬಂದಿದ್ದೀನಿ ಅಂದರೆ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ, ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ. ಆದರೆ ಅವ್ರಿಗೆ ಯಾವುದಾದ್ರೂ ಅವ್ರ ಕಣ್ಣಿಗೆ ಬೇರೆ ಬೇರೆ ವಸ್ತುಗಳು ಬಿತ್ತು ಅಂತ ಅಂದರೆ ಅವ್ರು ನೋಡಿ ಇದು ತೊಗೋತಿ ಅದು ತೊಗೋತಾ ಇರ್ತೀಯ ಅಂತ ಇರ್ತಾರೆ. ನನಗೆ ಜಾಸ್ತಿ ಪಾತ್ರೆಗಳ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ ಅದು ಕಷ್ಟ ಸುಖಕ್ಕೆ ಅಂತ ಆಗುತ್ತೆ, ಈ ಪಾತ್ರೆಗಳು ಬಟ್ಟೆಗಳು ಇದ್ರ ಮೇಲೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅಂತ. ಅದು ಮೇ ಬಿ ಅವ್ರು ಹೇಳಿರೋದಕ್ಕೋ ಏನೋ ಗೊತ್ತಿಲ್ಲ, ನನ್ನ ಮೈಂಡಲ್ಲಿ ಅದು ಸ್ಟ್ರಾಂಗಾಗಿ ಕೂತ್ಕೊಂಡಿರುತ್ತೆ. ಇರೋ ಪಾತ್ರೆಯಲ್ಲಿ ಅಡುಗೆ ಆಗುತ್ತಲ್ವಾ ಅಂತ ಅನಿಸುತ್ತೆ. ಹಾಗಾಗಿ ನಾನು ತುಂಬ ಅಂದರೆ ಎಸೆನ್ಷಿಯಲ್ ಏನು ನೀಡಿದೆ ಮನೆಗೆ, ಬೇಸಿಕ್ ಥಿಂಗ್ಸ್ ಏನೇನು ಬೇಕು ಅವಶ್ಯಕತೆ ಇರೋವಂಥದ್ದನ್ನು ತೊಗೋತೀನಿ. ಬಟ್ ಅವಶ್ಯಕತೆ ಇಲ್ಲದೆ ಇದ್ರೂ ಅದೇನೋ ಫ್ಯಾನ್ಸಿಯಾಗಿ ಕಾಣುತ್ತೆ ಅಥವಾ ಕ್ಯೂಟ್ ಆಗಿದೆ ಅಂತೆಲ್ಲ ಆ ಥರ ಎಲ್ಲ ಎಮೋಷನ್ಸ್ ಇಟ್ಕೊಂಡೆಲ್ಲ ನಾನು ಪಾತ್ರೆಗೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಬಾಕ್ಸ್ ಬೇಕಿತ್ತು, ನನಗೆ ಬೇಕಾಗಿರೋ ಥರ ಸಿಗಲಿಲ್ಲ, ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ. ಇನ್ನು ಅಮ್ಮನ ಮನೆಗೆ ಬಂದ್ವಿ. ಇಲ್ಲಿ ನಮ್ಮ ಬಂಟು ನೋಡಿ ಆಟ ಆಡೋದನ್ನ ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ಕೊತಾನೆ ಅಂದರೆ, ಈಗಲೇ ಹೋಗ್ಬಿಟ್ಟು ನಮ್ಮ ಅಣ್ಣನ ಹಿಂದೆ ಕೂತ್ಕೋತೀನಿ ಅಂತ ಅಂದ್ಬಿಟ್ಟು ಹೋಗಿ ಕೂತ್ಕೋತಾನೆ. ಚೆನ್ನಾಗಿ ಅದನ್ನು ಯೂಸ್ ಮಾಡ್ಕೊಂಡು ಆಟ ಆಡ್ತಾರೆ. ಅದನ್ನು ಇಬ್ಬರು ಕೂಡ ಈಗ ಜೊತೆಲಿ ಆಟ ಆಡೋದನ್ನ ನೋಡಿದಾಗ ನಂಗೆ ಖುಷಿ ಆಗುತ್ತೆ. ಕೆಲವು ಸಲ ಅಪ್ಪ 2 ಮಕ್ಕಳು ಬೇಕಿತ್ತ ಇವ್ರನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅನಿಸ್ತಿರುತ್ತೆ. ಬಟ್ ಇವರಿಬ್ಬರು ಆಟ ಆಡೋದನ್ನ ಜೊತೆಲಿ ಖುಷಿಯಾಗಿ ಅದು ನೋಡಿದಾಗ ಅಯ್ಯೋ ಇಂಥ ಮಗುನ ನಾನು ಬೇಡ ಅಂತಿದ್ನಲ್ಲ ಅಂತ ಅನಿಸುತ್ತೆ. ಅಷ್ಟು ಮುದ್ದಾಗಿ ಕ್ಯೂಟಾಗಿ ಆಡ್ತಾನೆ ನಮ್ಮ ಆರ್ಯ. ಆ್ಯಂಡ್ ಅವನಿಗೆ ನಮ್ಮಮ್ಮ ಅಂದರೆ ತುಂಬ ಇಷ್ಟ. ನಮ್ಮಮ್ಮನೂ ಹೇಳ್ತಾ ಇರ್ತಾರೆ ಯಾವಾಗಲೂ, ಯಾವ ಮಕ್ಕಳು ಇವನಿಗೆ ಸಾಕಿರೋಷ್ಟು ಟೈಮ್ ಕೊಟ್ಟು ಸಾಕಿಲ್ಲ ಅಂತ ಅನಿಸುತ್ತೆ ಅಂತ. ಅಷ್ಟು ಆಸೆ ಅಮ್ಮನಿಗೂ. ಅವನು ಅಂದರೆ ಅವ್ನು ಬಿಟ್ಟಿರೋದೇ ಇಲ್ಲ ನಮ್ಮಮ್ಮ. ಅವನು ಅಷ್ಟೇ, ಅಮ್ಮ ಬೇಕೇ ಬೇಕು. ಸೊ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.